ನಿಮ್ಮೆಲ್ಲರಿಗೂ ಕೂಡ ಒಂದು ವಿಡಿಯೋ ಕ್ಲಾಸ್ಗೆ ಸ್ವಾಗತ. ನಾವು ಕಳೆದ ತರಗತಿಯಲ್ಲಿ 9ನೇ ತರಗತಿಯ ರಚನೆಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಕೋನಾರ್ಧಕ ರೇಖೆಯನ್ನು ಯಾವ ರೀತಿ ಎಳೆಯೋದು ಮತ್ತು ಲಂಬಾರ್ಧಕ ರೇಖೆಯನ್ನು ಯಾವ ರೀತಿ ಎಳೆಯೋದು ಮತ್ತು ಕೈವಾರದ ಸಹಾಯದಿಂದ 60 ಡಿಗ್ರಿ ಕೋನವನ್ನು ಯಾವ ರೀತಿ ರಚನೆ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕು. ಸೊ ಈ ಒಂದು ತರಗತಿಯಲ್ಲಿ ಅಭ್ಯಾಸ 6.1ಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಸಮಸ್ಯೆಗಳನ್ನು ಬಿಡಿಸೋಣ. ಸೊ ಅದರಲ್ಲಿ ಮೊದಲನೇ ಸಮಸ್ಯೆ ಈ ಥರ ಇದೆ. ಒಂದು ಕಿರಣದ ಆರಂಭಿಕ ಬಿಂದುವಿನಲ್ಲಿ 90 ಡಿಗ್ರಿ ಕೋನವನ್ನು ರಚಿಸಿ ಮತ್ತು ಅದರ ರಚನೆಯನ್ನು ಸಮರ್ಥಿಸಿ ಅಂತ ಇದೆ. ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ 60 ಡಿಗ್ರಿ ಕೋನ ಯಾವ ಥರ ರಚನೆ ಮಾಡೋದು ತಿಳ್ಕೊಂಡಿದ್ವಿ ಹೌದಲ್ವಾ. ಈಗ 90 ಡಿಗ್ರಿ ಕೋನವನ್ನು ಯಾವ ರೀತಿ ರಚನೆ ಮಾಡೋದು ಅನ್ನೋದನ್ನು ನೋಡೋಣ. ಸೊ ಅದಕ್ಕೆ ನಾನು ಮೊದಲನೇದಾಗಿ ಒಂದು ಸರಳ ರೇಖೆ ಹಾಕ್ಕೊಳ್ತೀನಿ ಆಯಿತಾ. ಸೊ ಈ ಸರಳ ರೇಖೆಗೆ ಒಂದು ಹೆಸರು ಕೊಡ್ತೀನಿ ನಾನು. ಯಾವ ಸರಳ ರೇಖೆ ಇದು ಅಂತ ಹೇಳಿದರೆ ಎ ಬಿ ಸರಳ ರೇಖೆ. ಎ ಬಿ ಸರಳ ರೇಖೆ. ಸೊ ಈಗೇನು ಮಾಡ್ತೀನಿ ಅಂದರೆ ಎ ಬಿ ಸರಳ ರೇಖೆ, ಈ ಎ ಬಿ ರೇಖೆ ಮೇಲೆ ನಾನು ಡಿ ಬಿಂದುವನ್ನು ಗುರುತು ಮಾಡ್ತೀನಿ. ಇದೆಲ್ಲ ಒಂದು ಕಡೆ ಡಿ ಬಿಂದುವನ್ನು ಗುರುತು ಮಾಡ್ತೀನಿ. ನಂತರ ಒಂದು ಕಂಸವನ್ನು ತೆಗೆದುಕೊಂಡು ಡಿ ಬಿಂದುವನ್ನು ಕೇಂದ್ರವಾಗಿ ಇಟ್ಕೊಂಡು ಒಂದು ಕಂಸ ಇಡ್ತೀನಿ. ಡಿ ಬಿಂದುವನ್ನು ಕೇಂದ್ರವಾಗಿ ಇಟ್ಕೊಂಡು ಈ ಥರ ಒಂದು ಕಂಸವನ್ನು ಹಿಡಿತೀವಿ ಹೌದಾ. ಈ ಥರ ಒಂದು ಕಂಸವನ್ನು ಹಿಡಿತೀವಿ. ಸೊ ಈ ಬಿಂದು ಏನಿದೆ ಅಂದರೆ ಎ ಬಿನಲ್ಲಿ ಈ ಕಂಸ ಆರಂಭ ಆಗ್ತಕ್ಕಂಥದ್ದು, ಇದನ್ನು ಸಿ ಅಂತ ಕರ್ಕೊಳ್ತೀನಿ. ನಂತರ ಈ ಸಿ ಬಿಂದುವನ್ನು ಕೇಂದ್ರವಾಗಿ ಇಟ್ಕೊಂಡು ಇನ್ನೊಂದು ಕಂಸವನ್ನು ಎಳಿತೀನಿ ಈ ಥರ ಹೌದಾ. ಸೊ ಈ ಕಂಸಕ್ಕೆ ನಾನು ಎಫ್ ಅಂತ ಹೆಸರು ಕೊಡ್ತೀನಿ ಆಯಿತಾ. ಆಮೇಲೆ ಏನು ಮಾಡ್ತೀನಿ, ಈ ಎಫ್ ಬಿಂದುವನ್ನು ಕೇಂದ್ರವಾಗಿ ಇಟ್ಕೊಂಡು ಇನ್ನೊಂದು ಕಂಸ ಎಳಿತೀನಿ ಆಯಿತಾ. ಸೊ ಇದಕ್ಕೆ ಏನಂತ ಹೆಸರು ಕೊಡ್ತೀನಿ ನಾನು, ಡಿ ಅಂತ ಹೆಸರು ಕೊಡ್ತೀನಿ ಹೌದಾ. ಈ ಜಿ ಅಂತ ಹೆಸರು ಕೊಡ್ತೀನಿ. ಸೊ ಈಗ ನಾನೇನು ಮಾಡಿದೆ, ಎ ಬಿ ಸರಳ ರೇಖೆ ಹೇಳಿದೆ. ಎ ಬಿ ಸರಳ ರೇಖೆ ಮೇಲೆ ಒಂದು ಡಿ ಬಿಂದುವನ್ನು ಗುರುತು ಮಾಡಿದೆ. ಡಿ ಬಿಂದುವನ್ನು ಗುರುತು ಮಾಡಿಬಿಟ್ಟು ಒಂದು ಸಿ ಎಫ್ ಜಿ ಕಂಸವನ್ನು ಎಳೆದಿದ್ದೀನಿ ಹೌದಾ. ಸಿ ಎಫ್ ಜಿ ಕಂಸ ಎಳಿಬೇಕಾದ್ರೆ ನಾನು ಯಾವುದೋ ಒಂದು ನಿರ್ದಿಷ್ಟ ಅಳತೆಯ ಕಂಸ ತೆಗೆದುಕೊಂಡು ಸಿ ಬಿಂದು ಕೇಂದ್ರವಾಗಿ ಇಟ್ಕೊಂಡು ಒಂದು ಕಂಸವನ್ನು ಒಂದು ಸರಿ ಕತ್ತರಿಸ್ತೀನಿ. ಆ ಕತ್ತರಿಸ್ತಕ್ಕಂಥ ಬಿಂದು ಏನಾಗಿರಲಿ ಎಫ್ ಆಗಿರಲಿ ಮತ್ತು ಅದೇ ಅಳತೆ ಕಂಸ, ಅಳತೆ ಚೇಂಜ್ ಇಲ್ಲ. ಆ ಎಫ್ ಬಿಂದು ಕೇಂದ್ರವಾಗಿ ಇಟ್ಕೊಂಡು ಇನ್ನೊಂದು ಸರಿ ಕತ್ತರಿಸ್ತೀನಿ ಆ ಕಂಸವನ್ನು. ಆ ಬಿಂದು ಏನಾಗಿರಲಿ ಅಂದರೆ ಜಿ ಆಗಿರಲಿ. ಸೊ ಇಲ್ಲಿ ನಾವು ಏನು ಮಾಡಿದ್ದೀನಿ, ಇವೆರಡರಲ್ಲೂ ಕೂಡ ಕಂಸದ ಅಳತೆ ಒಂದೇ ಇದೆ. ಈಗೇನು ಮಾಡಬೇಕು ಅಂದರೆ ಅದೇ ಅಳತೆಯ ಕಂಸವನ್ನು ತೆಗೆದುಕೊಂಡಿಟ್ಟು ಎಫ್ ಮತ್ತು ಜಿ ಬಿಂದುಗಳನ್ನು ಕೇಂದ್ರವಾಗಿ ಇಟ್ಕೊಂಡು ಇನ್ನೊಂದು ಕಂಸವನ್ನು ಎಳಿಬೇಕು ನೋಡಿ. ಎಫ್ ಅನ್ನು ಕೇಂದ್ರವಾಗಿ ಇಟ್ಕೊಂಡು ಮೇಲ್ಗಡೆ ಒಂದು ಕಂಸ ಎಳಿರಿ. ನೆಕ್ಸ್ಟ್ ಮೊದಲಿನ ಕಂಸ ಕತ್ತರಿಸುವ ರೀತಿ ಏನಂತ ಹೇಳಿದ್ರೆ ನಾನು ಮೊದಲಿನ ಕಂಸ ಕಟ್ ಮಾಡೋ ರೀತಿ. ಜಿ ಬಿಂದು ಕೇಂದ್ರವಾಗಿ ಇಟ್ಕೊಂಡು ಮೊದಲಿನ ಕಂಸವನ್ನು ಈ ರೀತಿ ಕಟ್ ಮಾಡಿ. ಒಂದು ವೇಳೆ ಅದು ಕಟ್ ಆಗಲ್ಲ ಈ ಕಡೆಯಿಂದ ಇನ್ನೊಂದು ಸರಿಯಲ್ಲಿ ಕಟ್ ಆಗುತ್ತೆ ಆಯಿತಾ. ಸೊ ಈಗ ನಮಗೆ ಇಲ್ಲೊಂದು ಪಾಯಿಂಟ್ ಸಿಗ್ತದೆ. ಯಾವುದೊಂದು ಪಾಯಿಂಟು ನೋಡಿ, ಈ ಪಾಯಿಂಟ್. ಆ ಇಯಿಂದ ಎಲ್ಲಿಗೆ ಸೇರಿಸ್ತಾ ಇದ್ದನ್ನು ಡಿಗೆ ಸೇರಿಸ್ತೀನಿ. ಸೊ ದಿಸ್ ಈಸ್ ಇ. ಇಯಿಂದ ಎಲ್ಲಿಗೆ ಸೇರಿಸ್ತೇನೆ ನಾನು, ಡಿಗೆ ಸೇರಿಸ್ತಾನೆ. ಸೊ ಇವಾಗ ಈ ಇ ಡಿ ಎ ಕೋನ ಅಥವಾ ಇ ಡಿ ಬಿ ಕೋನ ಏನಿದೆ ಇದು 90 ಡಿಗ್ರಿ ಇದೆ. ಸೊ ಕೋನ ಇ ಡಿ ಎ ಕೋನ ಇ ಡಿ ಬಿ ಇಸ್ ಈಕ್ವಲ್ ಟು ಇ ಡಿ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ ಆಯ್ತಲ್ಲ. ಏನು ಮಾಡಿದೆ, ಇನ್ನೊಂದು ಸರಿ ನಾನು ಗ್ಲಾನ್ಸ್ ಮಾಡ್ತೇನೆ. ಒಂದು ಎ ಬಿ ರೇಖಾಖಂಡ ಹೇಳ್ಕೊಂಡಿದ್ದೀನಿ, ಇಲ್ಲಿ ಒಂದು ಡಿ ಪಾಯಿಂಟನ್ನು ಗುರುತು ಮಾಡಿದ್ದೀನಿ. ಸೊ ನಿರ್ದಿಷ್ಟ ಅಳತೆ ಕಂಸ ತೆಗೆದುಕೊಂಡು ಡಿ ಬಿಂದು ಕೇಂದ್ರವಾಗಿ ಇಟ್ಕೊಂಡು ಸಿ ಎಫ್ ಜಿ ಕಂಸವನ್ನು ಎಳೆದಿದ್ದೀನಿ. ನೆಕ್ಸ್ಟು ಸಿ ಇಂದ ನಾನು ಎಫ್ ಇ ಕಟ್ ಮಾಡ್ತೀನಿ.
ಅದೇ ಎಫ್ ಅನ್ನು ಕೇಂದ್ರವಾಗಿಟ್ಕೊಂಡು ಜಿ ಕಟ್ ಮಾಡಿದ್ವಿ. ಇವೆರಡನ್ನು ಕೇಂದ್ರವಾಗಿಟ್ಕೊಂಡು ಕಂಸ ಎಳೆದಾಗ ನಮಗೆ ಈ ಬಿಂದು ಸಿಗುತ್ತೆ. ಸೊ ಈಗ ನಮಗೆ ಸಿಕ್ಕಿರ್ತಕ್ಕಂಥ ಇ ಡಿ ಎ ಕೋನ ಇರ್ಬೋದು ಅಥವಾ ಇ ಡಿ ಬಿ ಕೋನ ಇರ್ಬೋದು. ಇವೆರಡು ಎಷ್ಟು ಡಿಗ್ರಿ ಇದೆ ಅಂತ ಹೇಳಿದ್ರೆ 90 ಡಿಗ್ರಿ ಇದೆ. ಸೊ ಈಗ ಇಲ್ಲಿ ನಾನು ಇದನ್ನು ಏನು ಮಾಡಿದೆ, ಅದರ ರಚನೆಯ ಸಮರ್ಥಿಸಿ ಅಂತ ಇದೆ, ಹೌದಾ? ಸೊ ಇದರ ರಚನೆಯನ್ನು ಸಮರ್ಥಿಸಬೇಕು ಅಂದರೆ ನೀವೇನು ಮಾಡಬೇಕಾಗುತ್ತೆ, ಎಫ್ ಡಿಯನ್ನು ಸೇರಿಸಬೇಕಾಗುತ್ತೆ, ಹೌದಾ? ಈ ಥರ ಎಫ್ ಡಿಯನ್ನು ಸೇರಿಸ್ತೀವಿ. ನೆಕ್ಸ್ಟು ಜಿ ಡಿಯನ್ನು ಕೂಡ ಸೇರಿಸ್ತೀವಿ, ಹೌದಾ? ಈ ಥರ ಸೇರಿಸ್ತೀವಿ. ಸೊ ಈಗ ನಮಗೆ ಡಿ ಸಿ ಎಷ್ಟಿದೆ ಅಂತ ಹೇಳಿದ್ರೆ, ಹೌದಾ? ಡಿ ಸಿ ಅಳತೆ ಮತ್ತೆ ಎಫ್ ಡಿ ಅಳತೆ ಮತ್ತೆ ಸಿ ಎಫ್ ಅಳತೆ ಇವೆರಡು ಎಲ್ಲ ಒಂದೇ ಇದೆ, ಏಕೆಂದರೆ ಒಂದೇ ಕಂಸದಿಂದ ಬಂದಿದೆ. ಸೊ ಸಿ ಡಿ ಕೇಂದ್ರವಾಗಿಟ್ಟು ಈ ಥರ ನಾವು ಕಂಸ ಹೇಳಿದಾಗ ಸಿ ಡಿ ಎಷ್ಟಿರುತ್ತೋ ಎಫ್ ಸಿನೂ ಅಷ್ಟೇ ಇರುತ್ತೆ, ದೆನ್ ಎಫ್ ಡಿನೂ ಕೂಡ ಅಷ್ಟೇ ಇರುತ್ತೆ. ಸೊ ಡಿ ಸಿ ಇಸ್ ಈಕ್ವಲ್ ಟು ಸಿ ಎಫ್ ಇಸ್ ಈಕ್ವಲ್ ಟು ಎಫ್ ಡಿ. ಆ ಮೂರು ಭಾಗಗಳ ಅಳತೆಗಳು ಏನಾಗಿದ್ದಾವೆ ಅಂದರೆ ಒಂದೇ ಆಗಿದ್ದಾವೆ, ಹೌದಾ? ಸೊ ಅದರಿಂದ ಈ ಸಿ ಎಫ್ ಡಿ ತ್ರಿಭುಜ ಏನಿದೆ, ಈ ಸಿ ಎಫ್ ಡಿ ತ್ರಿಭುಜವನ್ನು ನಾವೇನಂತ ಹೇಳ್ಬೋದು ಅಂದರೆ ಸಮಬಾಹು ತ್ರಿಭುಜ ಅಂತ ಹೇಳ್ಬೋದು. ಏಕೆಂದರೆ ಇಲ್ಲಿ ಎಲ್ಲ ಭಾಗಗಳು ಸಮ ಇರೋದ್ರಿಂದ ಟ್ರಯಾಂಗಲ್ ಸಿ ಎಫ್ ಡಿ ಸಮಬಾಹು ತ್ರಿಭುಜ, ಹೌದಾ? ಏಕೆಂದರೆ ಎಲ್ಲ ಭಾಗಗಳು ಸಣ್ಣಾಗಿದ್ದಾವೆ. ಮತ್ತು ಅದೇ ರೀತಿ ಈ ಎಫ್ ಡಿ ಏನಿದೆ, ಈ ಎಫ್ ಡಿ ಮತ್ತು ಎಫ್ ಜಿ ಮತ್ತು ಡಿ ಜಿ, ಸೊ ಇವು ಕೂಡ ಪರಸ್ಪರ ಸಮ ಇರುತ್ತೆ, ಒಂದೇ ಹೇಳ್ತೀವಿ. ಎಫ್ ಡಿ ಈಸ್ ಈಕ್ವಲ್ ಟು ಎಫ್ ಜಿ ಈಸ್ ಈಕ್ವಲ್ ಟು ಡಿ ಜಿ. ಈ ಮೂರು ಭಾಗಗಳು ಪರಸ್ಪರ ಸಮ ಇದ್ದಾವೆ. ಎಫ್ ಡಿ ಎಷ್ಟಿದೆಯೋ ಅಷ್ಟೇ ಡಿ ಜಿ ಇದೆ, ಅಷ್ಟೇ ಎಫ್ ಜಿ ಇದೆ. ಸೊ ಅದರಿಂದ ನಾವೇನು ಹೇಳ್ಬೋದು, ಯಾಕೆಂದರೆ ಒಂದೇ ಕಂಸದಿಂದ ಉಂಟಾಗಿರ್ತಕ್ಕಂಥ ಬಾಹುಗಳು. ಅದರಿಂದ ಇದು ಕೂಡ ಡಿ ಎಫ್ ಜಿನೂ ಕೂಡ ಒಂದು ಸಮಬಾಹು ತ್ರಿಭುಜ ಆಗುತ್ತೆ. ಟ್ರಯಾಂಗಲ್ ಡಿ ಎಫ್ ಜಿ ಏನಾಗುತ್ತೆ, ಸಮಬಾಹು ತ್ರಿಭುಜ ಆಗುತ್ತೆ. ಎರಡು ಬಾಹುಗಳು ಪರಸ್ಪರ ಏನಾಗಿದ್ದಾವೆ, ಸಣ್ಣಾಗಿದ್ದಾವೆ. ಸೊ ಅದರಿಂದ ಎಫ್ ಜಿ ಡಿ ಏನಿದೆ, ಈ ಎಫ್ ಜಿ ಡಿ ಕೋನ ಎಫ್ ಜಿ ಡಿ ಇಸ್ ಈಕ್ವಲ್ ಟು 60 ಡಿಗ್ರಿ ಆಗುತ್ತೆ. ಕೋನ ಎಫ್ ಡಿ ಜಿ ಇಸ್ ಈಕ್ವಲ್ ಟು 60 ಡಿಗ್ರಿ. ಸೊ ಇದರಲ್ಲೂ ಅಷ್ಟೇ ಸಿ ಎಫ್ ಡಿ ಸಮಬಾಹು ತ್ರಿಭುಜ ಆಗಿರೋದ್ರಿಂದ ಎಫ್ ಡಿ ಸಿ ಏನಾಯಿತು, ಇದು ಕೂಡ ಕೋನ ಎಫ್ ಡಿ ಸಿ ಇದು ಕೂಡ 60 ಡಿಗ್ರಿ ಇದೆ. ಎಫ್ ಡಿ ಜಿನೂ ಕೂಡ ಎಷ್ಟಿದೆ, 60 ಡಿಗ್ರಿ ಇದೆ, ಆಯಿತಾ? ಈಗ ನೋಡಿ ಎಫ್ ಡಿ ಇ ಏನಿದೆ, ಈ ಡಿ ರೇಖೆ ಎಫ್ ಡಿ ಜಿಯನ್ನು ಅರ್ಧಿಸ್ತಾ ಇದೆ, ಹೌದಾ? ಏಕೆಂದರೆ ಇವೆರಡು ಕಂಸಗಳಿಂದಲೇ ನಮಗೆ ಇ ಬಂದಿರೋದು. ಸೊ ಡಿ ರೇಖೆಯು ಪುನಃ ಎಫ್ ಡಿ ಜಿಯನ್ನು ಅರ್ಧಿಸುತ್ತದೆ, ಅಂದರೆ ಅದನ್ನು ವಿಭಾಗಿಸ್ತಾ ಇದೆ. ಸೊ ಅರ್ಧಿಸೋದ್ರಿಂದ ಏನಾಗಿರುತ್ತೆ, ನಮಗೆ ಎಫ್ ಡಿ ಇ ಎಷ್ಟಿರುತ್ತೆ ಅಂದರೆ ಎಫ್ ಡಿ ಜಿನ ಅರ್ಧ ಇರುತ್ತೆ ಅಂತ ಹೇಳಿದರೆ ಅದರ 30 ಡಿಗ್ರಿ ಇರುತ್ತೆ. ಸೊ ಎಫ್ ಡಿ ಇ ಕೋನ ಎಷ್ಟಿರುತ್ತೆ ಅಂತ ಹೇಳಿದರೆ ಎಫ್ ಡಿ ಇ ಕೋನ ಎಫ್ ಡಿ ಇ ಇಸ್ ಈಕ್ವಲ್ ಟು ಹಾಫ್ ಆಫ್ ಎಫ್ ಡಿ ಜಿ, ಹಾಫ್ ಆಫ್ ಎಫ್ ಡಿ ಜಿ ಅಂದರೆ ಹಾಫ್ ಆಫ್ 60 ಡಿಗ್ರಿ ಅಂದರೆ ಎಷ್ಟು ಬಂದ್ಬಿಟ್ಟು 30 ಡಿಗ್ರಿ ಬಂತು, ಆಯ್ತಲ್ಲ? ಸೊ ಈಗ ನಾವು ಯಾವುದನ್ನು 90 ಡಿಗ್ರಿ ಅಂತ ಪ್ರೂವ್ ಮಾಡಬೇಕಾಗಿದೆ, ಸಿ ಡಿ ಇ ಕೋನವನ್ನು 90 ಡಿಗ್ರಿ ಅಂತ ಪ್ರೂವ್ ಮಾಡಬೇಕಾಗಿದೆ. ಸಿ ಡಿ ಇ ಕೋನ ನಮ್ಗೆ ಹೇಗೆ ಸಿಗುತ್ತೆ, ಸಿ ಡಿ ಎಫ್ ಕೋನ ಮತ್ತು ಎಫ್ ಡಿ ಇ ಕೋನ ಇವೆರಡನ್ನು ಕೂಡಿದ್ರೆ ನಮಗೆ ಸಿ ಡಿ ಇ ಕೋನ ಸಿಗುತ್ತೆ, ಹೌದಾ? ಸೊ ಇಲ್ಲಿ ಕೋನ ಸಿ ಡಿ ಇ ಇಸ್ ಈಕ್ವಲ್ ಟು ಕೋನ ಎಫ್ ಡಿ ಸಿ
ಪ್ಲಸ್ ಪುನಃ ಎಫ್ ಡಿ ಇ. ಸೊ ಇದು 60 ಡಿಗ್ರಿ ಇದೆ ಎಫ್ ಡಿ ಸಿ, ಇದು 30 ಡಿಗ್ರಿ ಇದೆ. ಎರಡನ್ನೂ ಸೇರಿಸಿ ನಮಗೆ 90 ಡಿಗ್ರಿ ಇದೆ. ಇದೇ ರೀತಿ ನಮಗೆ ಬೇರೆ ಬೇರೆ ಅಳತೆಯ ಕೋನಗಳನ್ನು ಯಾವ ರೀತಿ ನಾವು ರಚನೆ ಮಾಡಬಹುದು ಅಂತ ನೋಡೋಣ. ಸಮಸ್ಯೆ ಈ ಥರ ಇದೆ, 22 ಡಿಗ್ರಿ ಕೋನವನ್ನು ರಚಿಸಿ ಅಂತ ಇದೆ ಹೌದಾ. ಸೊ 22 ಡಿಗ್ರಿ ಅಂತ ಹೇಳಿದರೆ ನಮಗೆ ಈಗ 90 ಡಿಗ್ರಿ ಇದೆ. 90 ಡಿಗ್ರಿನಲ್ಲಿ ಅದರ ಕೋನ ಅಂತ ಕೇಳಿದ್ರೆ ನಮಗೆ 45 ಡಿಗ್ರಿ ಸಿಗುತ್ತೆ. 45 ಡಿಗ್ರಿನಲ್ಲಿ ಮತ್ತೆ ಕೋನ ಅಂತ ಕೇಳಿದ್ರೆ ಎಷ್ಟು ಸಿಗುತ್ತೆ? 22 ಡಿಗ್ರಿ ಸಿಗುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ಕೋಬೇಕು? ಫಸ್ಟು 90 ಡಿಗ್ರಿ ಕೋನ ರಚಿಸಬೇಕು. 90 ಡಿಗ್ರಿ ಆದಮೇಲೆ 45 ಡಿಗ್ರಿಗೆ ಅದನ್ನ ಕೋನಾಂತಕ ಮಾಡ್ಕೋಬೇಕು. ಆಮೇಲೆ ಏನು ಮಾಡಬೇಕು? 22 ಡಿಗ್ರಿ ಕೋನವನ್ನು ರಚನೆ ಮಾಡಬೇಕು. ಒಂದು ರೀತಿ ಸರಳ ರೀತಿಯನ್ನು ಹೇಳ್ಕೊತಿದ್ದೀನಿ. ಇದಕ್ಕೆ ನಾನು ಒಂದು ಹೆಸರು ಕೊಡ್ತೀನಿ ಹೌದಾ. ಸಪೋಸ್ ನಾವು ಓ ಬಿಂದುವಿನಲ್ಲಿ ಎಳೆಯೋದಾದರೆ OX ಅಂತ ಹೆಸರು ಕೊಡ್ತೀನಿ ಹೌದಾ. ಈಗ ಆರಂಭಿಕ ಬಿಂದು ಓನಲ್ಲಿ ನಾವು 22 ಡಿಗ್ರಿ ಕೋನವನ್ನು ರಚನೆ ಮಾಡಬೇಕಾಗಿದೆ ಮಕ್ಕಳೇ. ಸೊ ಅದಕ್ಕೆ ಏನು ಮಾಡ್ತೀನಿ? ಒಂದು ಕೈವಾರ ತೊಗೊಳ್ತೀನಿ. ಈ ಕೈವಾರದಲ್ಲಿ ಓ ಬಿಂದುವನ್ನು ಕೇಂದ್ರವಾಗಿಟ್ಕೊಂಡು ಈ ಥರ ಒಂದು ನಿರ್ದಿಷ್ಟ ಅಳತೆ ಕಂಸವನ್ನು ತೆಗೆದುಕೊಂಡ್ಬಿಟ್ಟು ಸೊ OX ಈ ರೇಖೆಯಿಂದ ಆರಂಭಿಸಿ ಒಂದು ಈ ರೀತಿ ನಾನು ಕಂಸ ಹಿಡಿತಿದ್ದೀನಿ ಹೌದಾ. ಸೊ ಈಗ ನಾನೇನು ಹೇಳಿದೆ? ಫಸ್ಟು ಮೊದಲು ನಾವು 90 ಡಿಗ್ರಿಗೆ ಕೋನ ರಚಿಸಬೇಕು. ಅದನ್ನು ಕೋನಾರ್ಧಕ ಮಾಡಿದರೆ 45 ಡಿಗ್ರಿ ಬರುತ್ತೆ. 45 ಡಿಗ್ರಿ ಕೋನಾರ್ಧಕ ಅಂತ ಹೇಳಿದ್ರೆ 22 ಡಿಗ್ರಿ ಬರುತ್ತೆ. ಸೊ ಈಗ ನೆಕ್ಸ್ಟು ಇದು OX ಇಂದ ಎಲ್ಲಿಗೆ ಈ ಕಂಸ ಟಚ್ ಮಾಡಿದ್ದೀವಿ ಅಲ್ಲಿಂದ ಇನ್ನೊಂದು ಕಂಸ ಹಿಡಿತೀನಿ. ಅದೇ ಅಳತೆ ತೊಗೊಳ್ಳಿ, ಅಳತೆ ಪದೇ ಪದೇ ಚೇಂಜ್ ಮಾಡಿ. ನೆಕ್ಸ್ಟು ಈ ಕಟ್ಟಾಗಿರೋ ಪಾಯಿಂಟನ್ನು ಕೇಂದ್ರವಾಗಿ ಇಟ್ಕೊಂಡು ಇನ್ನೊಂದು ಪಾಯಿಂಟನ್ನು ಈ ಥರ ಇಡ್ತೀನಿ ಆಯಿತಾ. ಸೊ ಈಗ ಏನು ಮಾಡ್ತಿದ್ದೀನಿ? ಇವೆರಡನ್ನೂ ಸೇರಿಸಿ ಕಟ್ ಮಾಡಿದರೆ ನಮ್ಗೆ ಈ ಥರ ಸಿಗುತ್ತೆ. ಕಟ್ಟಾಗಿಲ್ಲ ಅಂತ ಹೇಳಿದ್ರೆ ಇನ್ನೊಂದ್ಸರಿ ಈ ಥರ ಹಿಂಗೆ. ನೆಕ್ಸ್ಟು ಈಗ ಅದನ್ನು ಸೇರಿಸಿದ್ರೆ ನಮಗೆ OY ಸಿಗುತ್ತೆ ಹೌದಾ. ಸೊ ಇದೇನಿದು OY. ಈಗ YOX ಎಷ್ಟಿದೆ ಅಂತ ಹೇಳಿದರೆ YOX 90 ಡಿಗ್ರಿ ಇದೆ ಮಕ್ಕಳೇ ಹೌದಾ. YOX 90 ಡಿಗ್ರಿ ಇರೋದ್ರಿಂದ ಈಗ ನಾನೇನು ಮಾಡ್ಕೋಬೇಕಾಗಿದೆ? ಈ 90 ಡಿಗ್ರಿಗೆ ಕೋನ ಅಂತ ಹೇಳಿದಾಗ ಅದು 45 ಡಿಗ್ರಿ ಕೋನ ಕೊಡುತ್ತೆ ನಮಗೆ ಹೌದಾ. ಈಗ 90 ಡಿಗ್ರಿ ಕೋನಾರ್ಧಕ ರೇಖೆ ಎಳೆಯಬೇಕು ಅಂತ ಹೇಳಿದರೆ ಇವೆರಡನ್ನ ಕಟ್ ಮಾಡಬೇಕು. ಈ ಪಾಯಿಂಟು ಮತ್ತು ಈ ಪಾಯಿಂಟ್ ಇದಲ್ಲ, ಏಕೆಂದರೆ ಇದು ಬಿಡಿ. ಸೊ ಇಲ್ಲಿಂದ ಇಲ್ಲಿಗೆ 60 ಇದೆ, ಇಲ್ಲಿಂದ ಇಲ್ಲಿಗೆ 60 ಇದೆ, ಒಟ್ಟು 120 ಡಿಗ್ರಿ ಇದೆ. ಅದು ನಮಗೆ ಬೇಕಿಲ್ಲ. ನಮಗೆ YOX ಕೋನ 90 ಡಿಗ್ರಿ ಇದೆ. ಅದರಿಂದ ಈ ಪಾಯಿಂಟ್ ಮತ್ತು ಈ ಪಾಯಿಂಟನ್ನು ಕೇಂದ್ರವಾಗಿ ಇಟ್ಕೊಂಡು ಕಟ್ ಮಾಡಿದರೆ ನಮಗೇನು ಸಿಗುತ್ತೆ? 45 ಡಿಗ್ರಿ ಕೋನ ಸಿಗುತ್ತೆ. ಸೊ ಈ ಬಿಂದು ಕೇಂದ್ರವಾಗಿ ಇಟ್ಕೊಂಡು ಒಂದು ಕಂಸ ಹಿಡಿತೀನಿ. ನೀವು ಅಳತೆ ಚೇಂಜ್ ಮಾಡಿಬಿಡಿ, ಪದೇ ಪದೇ ಅದೇ ಅಳತೆ ಇರಲಿ. ನೆಕ್ಸ್ಟು ನೋಡಿ, 90 ಡಿಗ್ರಿಯನ್ನು ಈ ಕಂಸ ಎಲ್ಲಿ ಕಟ್ ಮಾಡಿದ್ದೀವಿ ಆ ಪಾಯಿಂಟನ್ನು ಕೇಂದ್ರವಾಗಿ ಇಟ್ಕೊಂಡು ನೀವು ಇನ್ನೊಂದು ಕಂಸವನ್ನು ಈ ಥರ ಹಿಡಿರಿ. ಸೊ ಇದು ಈ 90 ಡಿಗ್ರಿಯ ಕೋನಾರ್ಧಕ ರೇಖೆ ಆಗುತ್ತೆ, ಯಾಕೆಂದರೆ ನಾವು 90 ಡಿಗ್ರಿ ಕೋನಾರ್ಧಕ ರೇಖೆ ಹಿಡಿತಿರೋದು. ಸೊ ನೆಕ್ಸ್ಟ್ ಅವೆರಡನ್ನು ನೀವು ಸೇರಿಸಿದ್ರೆ ಹೌದಾ ಈ ಥರ ನೋಡಿ. ಇಲ್ಲಿ ಒಂದು ನಮಗೆ ಏನು ಸಿಕ್ತು? ಒಂದು ಕೋನ ಸಿಕ್ತು. ಯಾವ ಕೋನ ಇದು? ಇದು 45 ಡಿಗ್ರಿ ಕೋನ. ಅರ್ಥ ಆಗ್ತಿದ್ದಿಲ್ಲ? 45 ಡಿಗ್ರಿ ಕೋನ. ಸೊ ಈ 45 ಡಿಗ್ರಿ ಕೋನಕ್ಕೆ ನಾವು ಕೋನಾರ್ಧಕ ರೇಖೆಯನ್ನು ಎಳೆದರೆ ನಮಗೆ ಎಷ್ಟು ಸಿಗುತ್ತೆ? 22 ಡಿಗ್ರಿ ಕೋನ ಸಿಗುತ್ತೆ ನಮಗೆ. ಸೊ ಅದಕ್ಕೆ ಏನು ಮಾಡಬೇಕು ನಾನು? ಸೊ ಈ ಕಂಸ, ಏಕೆಂದರೆ ಇಲ್ಲಿಂದ 45 ಇದೆ. ಸೊ ಇದರ ಮುಕ್ಕಾಲು ಭಾಗ ತಗೊಂಡು ನೋಡಿ, ಈ ಬಿಂದು ಕೇಂದ್ರವಾಗಿ ಇಟ್ಕೊಂಡು ಒಂದು ಕಂಸ ಹಿಡಿತೀನಿ ಹೌದಾ. ಈ ಬಿಂದು ಕೇಂದ್ರವಾಗಿ ಇಟ್ಕೊಂಡು ಇನ್ನೊಂದು ಕಂಸ ಹಿಡಿತೀನಿ ಆಯಿತಾ. ಸೊ ಇವೆರಡು
ಕಟ್ ಮಾಡಿದಾಗ ಸಿಗ್ತಕ್ಕಂಥ ಪಾಯಿಂಟ್ ಏನಿದೆ ಇದನ್ನು ಸೇರಿಸಿ ಈ ಥರ ಇದೆ, ಈ ಥರ ಇದೆ ಹೌದಾ. ಸೊ ಇದು ಪುನಃ AOX ಹೌದಾ. AOX ಎಷ್ಟು ಬರುತ್ತೆ ನಮಗೆ? AOX ಇಸ್ ಈಕ್ವಲ್ ಟು 22 ಡಿಗ್ರಿ ಬರುತ್ತೆ. ಸೊ ನಿಮಗೆ ತಿಳಿದಿದೆ ಪುನಃ AOX ಇಸ್ ಈಕ್ವಲ್ ಟು 22 ಡಿಗ್ರಿ. ಹಾಗಾದರೆ BOX ಎಷ್ಟಿದೆ ಅಂತ ಹೇಳಿದ್ರೆ BOX ಇಸ್ ಈಕ್ವಲ್ ಟು 45 ಡಿಗ್ರಿ ಇದೆ. YOX ಎಷ್ಟಿದೆ ಅಂತ ಹೇಳಿದ್ರೆ YOX ಇಸ್ ಈಕ್ವಲ್ ಟು 90 ಡಿಗ್ರಿ ಇದೆ. ಸೊ ನಾವು ಈ ಒಂದು ಕೈವಾರದ ಸಹಾಯದಿಂದ ರಚನೆ ಮಾಡಿರ್ತಕ್ಕಂಥ ಈ ಒಂದು ಕೋನ ಸರಿ ಇದೆಯೋ ಅಥವಾ ನಿಖರವಾಗಿದೆಯೋ ಇಲ್ಲೋ ಅನ್ನೋದನ್ನು ನೀವು ಕೋನಮಾಪಕ ತೊಗೊಂಡು ಅಳತೆ ಮಾಡ್ಬೋದು. ನೋಡಿ, ಕೋನಮಾಪಕ ತೊಗೊಂಡು ಅಳತೆ ಮಾಡಿದರೆ ನೋಡಿ AOX 22 ಡಿಗ್ರಿ ಬರುತ್ತೆ, ಮಾಡ್ಬೋದು. ಕರೆಕ್ಟಾಗಿ ಪೆನ್ಸಿಲಲ್ಲಿ ಮಾಡಿ 22 ಡಿಗ್ರಿ ಬರುತ್ತೆ. ಸೊ ಅದೇ ರೀತಿ BOX ಎಷ್ಟು ಬರುತ್ತೆ ಅಂದರೆ BOX 45 ಡಿಗ್ರಿ ಬರುತ್ತೆ ಹೌದಾ. ದೆನ್ YOX ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 90 ಡಿಗ್ರಿ ಕೋನ ಬರುತ್ತೆ. ಸೊ ಈಗ ಇದೇ ರೀತಿ ಇನ್ನೊಂದು ಸಮಸ್ಯೆಯಿಂದ ನೋಡೋಣ. ಸಮಸ್ಯೆ ಯಾವ ಥರ ಇದೆ ಅಂತಂದರೆ 105 ಡಿಗ್ರಿ ಕೋನವನ್ನು ರಚಿಸಿ. ನೋಡಿ, 105 ಡಿಗ್ರಿ ಕೋನ ರಚಿಸಬೇಕಾದ್ರೆ ಈಗ ನಾವು ಎಷ್ಟು ಡಿಗ್ರಿ ಕೋನ ರಚಿಸ್ಬೋದು? 90 ಡಿಗ್ರಿ ರಚನೆ ಮಾಡ್ಬೋದು, 60 ಮಾಡ್ಬೋದು, 120 ಮಾಡ್ಬೋದು ಹೌದಾ, 120 ಮಾಡ್ಬೋದು. ಸೊ ಈಗ 120ರಲ್ಲಿ ನಾವು ಕೋನಾರ್ಧಕಗಳು ಮಾಡಿಕೊಂಡಾಗ ಎಷ್ಟು ಡಿಗ್ರಿ ಮಾಡ್ಕೊಳ್ಬೋದು? ಈಗ 45 ಡಿಗ್ರಿ ಕೋನಾರ್ಧಕ ಅಂದರೆ 22 ಡಿಗ್ರಿ ಆಗುತ್ತೆ. 60 ಡಿಗ್ರಿ ಕೋನಾರ್ಧಕ ಅಂದರೆ 30 ಡಿಗ್ರಿ ಆಗುತ್ತೆ. ಮತ್ತು 30 ಡಿಗ್ರಿಗೆ ಅರ್ಧ ತೆಗೆದ್ರೆ ಅಂದರೆ 15 ಡಿಗ್ರಿ ತೆಗೆದ್ರೆ 15 ಡಿಗ್ರಿ ಬರುತ್ತೆ. ಸೊ ಈಗ 120ರಲ್ಲಿ 15 ಕಳೆದ್ರೆ ನಮಗೆ 105 ಸಿಗುತ್ತೆ ಹೌದಾ. 120 ಡಿಗ್ರಿನಲ್ಲಿ 15 ಕಳೆದ್ರೆ ನಮಗೆ 115 ಸಿಗುತ್ತೆ. ಹಾಗಾಗಿ ಈ ಕೋನನ್ನು ಕೂಡ ನಾವು ಮಾಡ್ಬೋದು. ಫಸ್ಟ್ ಏನು ಮಾಡಬೇಕು, ಅವ್ರು ಏನು ಅಳತೆ ಕೊಟ್ಟಿರ್ತಾರೋ ಅದಕ್ಕೆ ಜಾಸ್ತಿ ತೊಗೋಬೇಕು. ಅಂದರೆ 120 ಡಿಗ್ರಿ ನೀವು ಕೋನ ರಚನೆ ಮಾಡಿ. 120 ಡಿಗ್ರಿ ಕೋನ ರಚನೆ ಮಾಡೋದು ಹೇಗೆ ಅಂತ ಗೊತ್ತಿದೆ ನಿಮಗೆ. ಸೊ ಫಸ್ಟು ಒಂದು ಸರಳ ರೇಖೆ ಎಳ್ಕೊಳ್ಳಿ, ಈ ಥರ ಒಂದು ಸರಳ ರೇಖೆ ಎಳ್ಕೊಳ್ಳಿ. ಈ ಸರಳ ರೇಖೆಯ ಮೇಲೆ ನೀವು ಇದಕ್ಕೆ AB ಅಂತ ಕಟ್ಕೊಳ್ಳಿ. ಇದು AB. ಇದರಲ್ಲಿ ಮಧ್ಯ ಒಂದು O ಬಿಂದುವನ್ನು ಬರ್ತೀವಿ ಅಲ್ವಾ. ಸೊ ಇದ್ರ ಮಧ್ಯೆ ಎಲ್ಲ ಒಂದು O ಬಿಂದು ಅಂತ ಬರ್ತೀವಿ. ಈಗೇನು ಮಾಡಬೇಕು, ಯಾವುದೇ ಒಂದು ನಿರ್ದಿಷ್ಟ ಅಳತೆಯ ಕಂಸ ತಗೊಂಡು ಒಂದು ಕಂಸ ಹೇಳಿ ಅಲ್ವಾ. ಸೊ O ಬಿಂದು ಕೇಂದ್ರವಾಗಿ ಇಟ್ಕೊಂಡು ಈ ಥರ ಒಂದು ಕಂಸವನ್ನು ಹೇಳಿ. ಆಯಿತಾ. ಸೊ ಇದು ಪ್ರಚಾರ ಏನು ತೊಂದರೆ ಇಲ್ಲ. ಈಗ ನೀವು ಯಾವ ಬಿಂದುವಿನಿಂದ ಯಾವ ಇದು ಈ ಕಂಸವನ್ನು AB ಮೇಲೆ ಯಾವ ಬಿಂದು ಸೇರಿಸುತ್ತೋ ಆ ಬಿಂದುವಿನಿಂದ ಎರಡು ಕಂಸ ಇದೆ. ನೋಡಿ, ಒಂದು ಸರಿ ಹಿಂಗೆ ಹೇಳಿದ್ರೆ 60 ಡಿಗ್ರಿ, ಇನ್ನೊಂದು ಹೇಳಿದ್ರೆ ಎಷ್ಟು ಡಿಗ್ರಿ ಬರುತ್ತೆ ನಮಗೆ? 120 ಡಿಗ್ರಿ ಬರುತ್ತೆ. ಸೊ ಈ ಕೋನ ಎಷ್ಟು ಬರುತ್ತೆ ನಮಗೆ ಅಂತ ಹೇಳಿದ್ರೆ ಇದು 120 ಡಿಗ್ರಿ ಕೋನ ಅಂತ ಬರುತ್ತೆ ಹೌದಾ. ಸೊ ಇವೆರಡೂ ಸೇರಿಸಿ ಎಷ್ಟಾಗುತ್ತೆ ನಮಗೆ? 90 ಡಿಗ್ರಿ ಕೋನ ಆಗುತ್ತೆ. ಸೊ ಇದು 90 ಡಿಗ್ರಿ ಕೋನ ನಾವು ಆಗಲೇ ರಚನೆ ಮಾಡಿದ್ದೀವಿ ಹೌದಾ. ಸೊ 60, ಇದರಲ್ಲಿ ಒಂದು ಅರ್ಧ 30 ಅಂತ ಹೇಳಿದ್ರೆ ನಮಗೆ 90 ಡಿಗ್ರಿ ಸಿಕ್ತು. ನೋಡಿ, ಈ ಕೋನ ಎಷ್ಟು ಅಂತ ಹೇಳಿದ್ರೆ ಇದು ನಮಗೆ 90 ಡಿಗ್ರಿ ಕೋನ ಬರುತ್ತೆ ಹೌದಾ. ಸೊ ಇಲ್ಲಿ ಇದಕ್ಕೆ ನೀವು ಒಂದು ಹೆಸರು ಕೊಡೋದಾದರೆ ಇದಕ್ಕೆ X ಅಂತ ಕೊಟ್ಕೊಳ್ಳಿ ಹೌದಾ. ಸೊ XOB ಕೋನ ಎಷ್ಟಿದೆ ಅಂತ ಹೇಳಿದ್ರೆ 90 ಡಿಗ್ರಿ ಇದೆ. ಸೊ ಇದಕ್ಕೆ Y ಅಂತ ಕೊಟ್ಕೊಳ್ಳಿ ಹೌದಾ. ಇದಕ್ಕೆ Z ಅಂತ ಕೊಟ್ಕೊಳ್ಳಿ. ಸೊ Y ಇಂದ ನೀವು ಹಿಂಗೆ ಹೇಳ್ತಾರೆ YOB ಎಷ್ಟು ಬರುತ್ತೆ ಅಂದರೆ 120 ಡಿಗ್ರಿ ಕೋನ ಬರುತ್ತೆ ಹೌದಾ. YOB 120 ಡಿಗ್ರಿ ಕೋನ ಬರುತ್ತೆ. XOB ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 90 ಡಿಗ್ರಿ ಕೋನ ಬರುತ್ತೆ. ನೋಡಿ, ಇದು 90 ಡಿಗ್ರಿ ಇದೆ, ಇದು 120 ಡಿಗ್ರಿ ಇದೆ ಹೌದಾ. ಸೊ 90ಕ್ಕೆ ಎಷ್ಟು ಕೂಡಿ 120 ಆಗುತ್ತೆ? 30 ಕೂಡಿಗೆ 120 ಡಿಗ್ರಿ ಆಗುತ್ತೆ. ಸೊ ಇದರಲ್ಲಿ ಒಂದು ಕೋನಾರ್ಧಕ ರೇಖೆ ಹೇಳಿದ್ರೆ
ಆಗ ನಮಗೆ 15 ಡಿಗ್ರಿ ಕೋನ ಬಂದ್ಬಿಡುತ್ತೆ. ಹೌದಾ? ಸೊ ಇವೆರಡೂ ಎಕ್ಸ್ ಮತ್ತು ವೈಗೆ ಕೇಂದ್ರವಾಗಿಟ್ಕೊಂಡು ಒಂದು ಕೋನಾರ್ಧ ರೇಖೆ ಇದೆ ನೋಡಿ. ಅದಕ್ಕೆ ಏನು ಮಾಡಬೇಕು? ಸೊ ಇದರ ಎಕ್ಸ್ ವೈನ ಅರ್ಧಕ್ಕಿಂತ ಜಾಸ್ತಿ ತಗೊಳ್ಳಿ. ವೈ ಬಿಂದು ಕೇಂದ್ರವಾಗಿಟ್ಕೊಂಡು ಒಂದು ಕಂಸ ಹಿಡೀರಿ. ಎಕ್ಸ್ ಬಿಂದು ಕೇಂದ್ರವಾಗಿಟ್ಕೊಂಡು ಮೊದಲನೇ ಕಂಸವನ್ನು ಕಟ್ ಮಾಡಿ. ಸೊ ಇದರಲ್ಲಿ ನೋಡಿ, ಅದು ಸೇರಿಸಿ, ಓಕ್ ಸೇರಿಸಿ, ಓಕ್ ಸೇರಿಸಿ ನಮಗೆ ಯಾವ ಕೋನ ಆಗಿರುತ್ತೆ? ಇದು ಇ ಆಗಿರುತ್ತೆ ಶುದ್ಧದ್ದು. ಸೊ ಇ ಒ ಬಿ ಕೋನ ಎಷ್ಟು ಬರುತ್ತೆ ನಮಗೆ ಅಂತ ಹೇಳಿದ್ರೆ, ಕೋನ ಇ ಒ ಬಿ ಇಸ್ ಈಕ್ವಲ್ ಟು 105 ಡಿಗ್ರಿ ಆಗುತ್ತೆ. ಯಾಕೆ 105 ಡಿಗ್ರಿ ಆಗುತ್ತೆ? ಎಕ್ಸ್ ಒ ಬಿ ಎಷ್ಟಿದೆ? 90 ಡಿಗ್ರಿ ಇದೆ. ಹೌದಾ? ಸೊ ಇಲ್ಲಿ ವೈ ಒ ಎಕ್ಸ್ 30 ಡಿಗ್ರಿ ಇರೋದ್ರಿಂದ ವೈ ಒ ಎಕ್ಸ್ನ ಕೋನಾರ್ಧಕ ರೇಖೆ ಇ ಒ ಅಂದರೆ ಅದರ ಅರ್ಧ 15 ಬರುತ್ತೆ. ಸೊ ಇದು ಇ ಒ ಎಕ್ಸ್ 15 ಪ್ಲಸ್ ಎಕ್ಸ್ ಒ ಬಿ 90 ಡಿಗ್ರಿ, ಅವೆರಡನ್ನೂ ಕೂಡಿ ನಮಗೆ ಎಷ್ಟು ಬರುತ್ತೆ? 105 ಡಿಗ್ರಿ ಬರುತ್ತೆ. ಸೊ ಇದೇ ರೀತಿ ಯಾವುದೇ ಒಂದು ಕೋನಕ್ಕೆ ನೀವು ಕೋನಾರ್ಧಕ ರೇಖೆಗಳನ್ನ ಹೇಳ್ಕೊಂಡು ನಮಗೆ ಬೇಕಾಗಿರ್ತಕ್ಕಂಥ ಕೋನಗಳನ್ನೆಲ್ಲ ನಾವು ರಚನೆ ಮಾಡ್ತಾ ಹೋಗ್ಬೋದು. 75 ಡಿಗ್ರಿ ಈ ಕೋನವನ್ನು ರಚನೆ ಮಾಡ್ಬೋದು. ಹೌದಾ? ಅದೇ ರೀತಿ 15 ಡಿಗ್ರಿ ಕೋನವನ್ನು ರಚನೆ ಮಾಡ್ಬೋದು. 15 ಮಾಡ್ಬೇಕಾದ್ರೆ ಏನು ಮಾಡಬೇಕಾಗುತ್ತೆ? ಫಸ್ಟು 60 ಡಿಗ್ರಿ ಕೋನ ರಚನೆ ಮಾಡ್ಕೊಳ್ಳಿ, ಅದಕ್ಕೊಂದು ಕೋನಾರ್ಧಕ ರೇಖೆ ಹೇಳ್ಕೊಳ್ಳಿ. ಆಗ ನಮಗೆ 30 ಡಿಗ್ರಿ ಕೋನ ಸಿಗುತ್ತೆ. ಆ 30 ಡಿಗ್ರಿಗೆ ಮತ್ತೆ ಕೋನಾರ್ಧಕ ರೇಖೆಯನ್ನು ಹೇಳಿದ್ರೆ ನಿಮ್ಗೆ ಏನು ಸಿಗುತ್ತೆ? 15 ಡಿಗ್ರಿ ಸಿಗುತ್ತೆ. ಹೌದಾ? ಸೊ ಇದೇ ರೀತಿ ಅಭ್ಯಾಸದಲ್ಲಿ ಉಳಿದಿರ್ತಕ್ಕಂಥ ಕೋನಗಳನ್ನು ನೀವು ರಚನೆ ಮಾಡಿದ್ರೆ ಮುಂದಿನ ಸಮಸ್ಯೆ ಹೋಗೋಣ. ದತ್ತಬಾಹುವಿಗೆ ಅನುಗುಣವಾಗಿ ಒಂದು ಸಮಬಾಹು ತ್ರಿಭುಜ ರಚಿಸಿ ಮತ್ತು ಅದರ ರಚನೆಯನ್ನು ನೀವು ಸಮರ್ಥಿಸಿ ಅಂತ ಇದೆ ನೋಡಿ. ದತ್ತಬಾಹುವಿಗೆ ಅನುಗುಣವಾಗಿ ಅಂದರೆ ನೀವು ಯಾವುದೋ ಒಂದು 5 ಸೆಂಟಿಮೀಟರ್ ಇರ್ತಕ್ಕಂಥ ಒಂದು ರೇಖಾಖಂಡ ಹೇಳ್ಕೊಂತೀವಿ ಅಂತ ತಿಳ್ಕೊಳ್ಳಿ. ಹೌದಾ? ಸೊ ಎಷ್ಟಿದೆ? ಬಿ ಸಿ ಇಸ್ 5 ಸೆಂಟಿಮೀಟರ್ ಇದೆ. ಹೌದಾ? ಸೊ ಇದಕ್ಕೆ ಅನುಗುಣವಾಗಿ ಒಂದು ಸಮಬಾಹು ತ್ರಿಭುಜವನ್ನು ರಚನೆ ಮಾಡಬೇಕು ಮತ್ತು ಆ ರಚನೆಯನ್ನು ನಾವು ಸಮರ್ಥಿಸಬೇಕು. ರೇಖಾಗಣಿತೀಯವಾಗಿ ಆ ರಚನೆಯನ್ನು ಸಮರ್ಥಿಸಬೇಕು. ಸೊ ಅದು ಹೇಗೆ ಅಂತ ನೋಡೋಣ. ಫಸ್ಟು ಇಲ್ಲಿ ನಮಗೆ ಒಂದು ರೇಖಾಖಂಡ ಬಿ ಸಿ ಇದೆ. ಬಿ ಸಿ 5 ಸೆಂಟಿಮೀಟರ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಇದಕ್ಕೆ ಅನುಗುಣವಾಗಿ ನಾವು ಒಂದು ಸಮಬಾಹು ತ್ರಿಭುಜವನ್ನು ರಚಿಸಬೇಕು. ಸೊ ಅದಕ್ಕೆ ಏನು ಮಾಡ್ತೀನಿ ನಾನು? ಬಿ ಸಿ ಎಷ್ಟಿರುತ್ತೋ ಅಷ್ಟೇ ಒಂದು ಕಂಸ ತಗೊಳ್ಳಿ. ಅವ್ರು ಯಾವುದೇ ಅಳತೆ ಕೊಟ್ಟಿರಲಿ ಅಷ್ಟೇ ಒಂದು ಕಂಸ ತಗೊಳ್ಳಿ. ತೊಗೊಂಡ್ಬಿಟ್ಟು ನೋಡಿ, ಬಿ ಬಿಂದುವನ್ನು ಕೇಂದ್ರವಾಗಿ ಇಟ್ಕೊಂಡು ಮೇಲ್ಗಡೆ ಒಂದು ಕಂಸ ಮತ್ತು ಇದೇ ಕಂಸ ಅಳತೆ ಚೇಂಜ್ ಇಲ್ಲ. ಸಿ ಬಿಂದುವನ್ನು ಕೇಂದ್ರವಾಗಿ ಇಟ್ಕೊಂಡು ಮೊದಲನೇ ಕಂಸವನ್ನು ಈ ರೀತಿ ಕಟ್ ಮಾಡಿ. ಹೌದಾ? ನೋಡಿ, ಎಲ್ಲ ಕಂಸಗಳು ಸೇಮ್ ಇದೆ. ಬಿ ಸಿ ಎಷ್ಟಿದೆಯೋ ಹೌದಾ? ಸೊ ಈ ಕಂಸನೂ ಅಷ್ಟೇ ಇದೆ. ಅದೇ ರೀತಿ ಬಿ ಸಿ ಎಷ್ಟಿದೆಯೋ ಈ ಕಂಸನೂ ಕೂಡ ಅಷ್ಟೇ ಇದೆ. ಈ ಎರಡೂ ಕಂಸಗಳು ಕಟ್ ಮಾಡಿರ್ತಕ್ಕಂಥ ಅಥವಾ ಛೇದಿಸಿರ್ತಕ್ಕಂಥ ಬಿಂದು ಏನಿದೆ, ಸೊ ಅದನ್ನು ನಾನು ಎ ಅಂತ ಕಟ್ಕೊಳ್ತೀನಿ. ಸೊ ಈಗ ಇಲ್ಲಿಂದ ಎಗೆ ಸೇರಿಸ್ತಾ ಇದ್ದೀನಿ. ಸೊ ದಿಸ್ ಈಸ್ ಎ ಮತ್ತು ಎ ಇಂದ ಸಿಗೆ ಸೇರಿಸ್ತಾ ಇದ್ದೀನಿ. ಸೊ ಇದು ನಮಗೆ ಬೇಕಾಗಿರ್ತಕ್ಕಂಥ ಒಂದು ಸಮಬಾಹು ತ್ರಿಭುಜ. ಆಯಿತಾ? ಎ ಬಿ ಸಿ ಸಮಬಾಹು ತ್ರಿಭುಜ. ಸೊ ಇದರ ರಚನೆಯನ್ನು ಸಮರ್ಥಿಸಿ ಅಂತ ಹೇಳಿದರೆ ನಾವೇನಂತ ಹೇಳ್ಬೋದು? ಇಲ್ಲಿ 3 ಬಾಹುಗಳು ಸಮ ಇವೆ. ಸೊ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಇಸ್ ಈಕ್ವಲ್ ಟು ಎ ಸಿ. ಯಾಕೆ ಸಮ ಇದ್ದಾವೆ? ಇವೆಲ್ಲ ಸಮ ತ್ರಿಜ್ಯ ಇರ್ತಕ್ಕಂಥ ಕಂಸಗಳು. ಹೌದಾ? ಸೊ ಅದರ ತ್ರಿಜ್ಯಗಳ ಅಳತೆಗಳು ಒಂದೇ ಇದೆ. ಸೊ ಅದರಿಂದ ನಾವೇನಂತ ಹೇಳ್ಬೋದು? ಈ ಎಲ್ಲ ಬಾಹುಗಳು ಸಮ. ಸೊ ಎಲ್ಲ ಬಾಹುಗಳು ಸಮ. ಯಾಕೆಂದರೆ ಒಂದೇ ಅಳತೆಯ ಕಂಸಗಳಿಂದ ನಾವು ಈ ಬಾಹುಗಳನ್ನ ಅಳತೀವಿ. ಸೊ ಎಲ್ಲ ಬಾಹುಗಳು ಸಮ ಇರೋದ್ರಿಂದ ಹಾಗಾದರೆ ಎ ಬಿ ಸಿ ಏನಾಗಿರುತ್ತೆ ಅಂದರೆ ಎ ಬಿ ಸಿ ಒಂದು ಸಮಬಾಹು ತ್ರಿಭುಜ. ತ್ರಿಭುಜ ಎ ಬಿ ಸಿ ಸಮಬಾಹು ತ್ರಿಭುಜ. ಆಯ್ತಲ್ಲ? ಸೊ ಓಕೆ, ಇದು ಎ ಬಿ ಸಿ ಸಮಬಾಹು ತ್ರಿಭುಜ. ಸೊ ಇಲ್ಲಿ ತ್ರಿಭುಜಗಳ ರಚನೆಯಲ್ಲಿ
ತ್ರಿಭುಜಗಳ ರಚನೆಯ ಬಗ್ಗೆ ನಿಮಗೆ 8ನೇ ತರಗತಿಯಲ್ಲಿ ತ್ರಿಭುಜಗಳ ರಚನೆ ಬಗ್ಗೆ ತಿಳ್ಕೊಂಡಿದ್ರಿ. ಸೊ ಅಲ್ಲಿ ನಮಗೆ ಯಾವುದೇ ಒಂದು ತ್ರಿಭುಜವನ್ನು ರಚನೆ ಮಾಡಬೇಕು ಅಂತ ಹೇಳಿದರೆ ತ್ರಿಭುಜದಲ್ಲಿ ಒಟ್ಟು ಎಷ್ಟು ಅಂಶಗಳಿರ್ತವೆ? ಒಟ್ಟು 6 ಅಂಶಗಳಿರ್ತವೆ. ಅಂದರೆ 3 ಬಾಹುಗಳು ಮತ್ತು 3 ಕೋನಗಳು. ಸೊ ಈ 6 ಅಂಶಗಳಲ್ಲಿ ನಮಗೆ ತ್ರಿಭುಜವನ್ನು ರಚಿಸಬೇಕು ಅಂತ ಹೇಳಿದರೆ ಬೇಕಾಗಿರ್ತಕ್ಕಂಥ ಕನಿಷ್ಠ ಅಂಶಗಳೆಷ್ಟು ಅಂದರೆ 3, ಹೌದಾ? ಸೊ ಆ 3 ಅಂಶಗಳು ಯಾವ್ದು ಬೇಕಾದ್ರೂ ಆಗ್ಬೋದು. ಈಗ ಇಲ್ಲಿ ನಾನು ತ್ರಿಭುಜ ರಚನೆ ಮಾಡಿದ್ದೀನಿ ಅಂತ ಹೇಳಿದ್ರೆ ಇಲ್ಲಿ 3 ಬಾಹು ಇದ್ದಾವೆ, ರಚನೆ ಮಾಡಿದ್ದೀನಿ. ಸೊ ನಮಗೆ ಯಾವುದಾದ್ರೂ 2 ಬಾಹು ಮತ್ತು ಅವುಗಳ ನಡುವಿನ ಕೋನ ಕೊಟ್ಟಾಗ ಕೂಡ ನಾವು ತ್ರಿಭುಜವನ್ನು ರಚನೆ ಮಾಡ್ಬೋದು. ಅದೇ ರೀತಿ 3 ಬಾಹುಗಳನ್ನು ಕೊಟ್ಟಾಗ ತ್ರಿಭುಜವನ್ನು ರಚನೆ ಮಾಡ್ಬೋದು. ಅಥವಾ ಯಾವುದಾದ್ರೂ 2 ಕೋನಗಳು ಮತ್ತು ಅವುಗಳ ನಡುವಿನ ಬಾಹುಗಳನ್ನು ಕೊಟ್ಟಾಗ ತ್ರಿಭುಜವನ್ನು ರಚನೆ ಮಾಡ್ಬೋದು. ಮತ್ತು ಒಂದು ಲಂಬಕೋನ ತ್ರಿಭುಜದಲ್ಲಿ ಒಂದು ವಿಕರ್ಣ ಮತ್ತು ಒಂದು ಬಾಹುವನ್ನು ಕೊಟ್ಟಾಗ ನಾವು ತ್ರಿಭುಜವನ್ನು ರಚನೆ ಮಾಡೋದು ಹೇಗೆ ಅಂತ ನಾವು 8ನೇ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಹೌದಲ್ಲ? ಅದರ 3 ಅಂಶಗಳು ಕೊಟ್ಟಾಗ ತ್ರಿಭುಜವನ್ನು ರಚನೆ ಮಾಡೋದು ಹೇಗೆ. ಸೊ ಈಗ ಈ ಒಂದು 9ನೇ ತರಗತಿಯಲ್ಲಿ ತ್ರಿಭುಜದ ಒಂದು ಪಾದಕೋನ ಮತ್ತು ಉಳಿದೆರಡು ಬಾಹುಗಳ ಮೊತ್ತಗಳನ್ನು ಕೊಟ್ಟಾಗ ತ್ರಿಭುಜವನ್ನು ರಚನೆ ಮಾಡೋದು ಹೇಗೆ ಅನ್ನೋದನ್ನು ಈ ಒಂದು ಕ್ಲಾಸಲ್ಲಿ ತಿಳ್ಕೊಂಡು ಮತ್ತು ಪಾದಕೋನ ಮತ್ತು ಉಳಿದೆರಡು ಬಾಹುಗಳ ಮೊತ್ತವನ್ನು ಕೊಟ್ಟಾಗ ತ್ರಿಭುಜವನ್ನು ಯಾವ ರೀತಿ ರಚನೆ ಮಾಡಬೇಕು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಮಸ್ಯೆ ಇದೆ. ಬಿ ಸಿ ಈಸ್ ಈಕ್ವಲ್ ಟು 7 ಸೆಂಟಿಮೀಟರ್, ಕೋನ ಬಿ ಈಸ್ ಈಕ್ವಲ್ ಟು 75 ಡಿಗ್ರಿ, ಎ ಬಿ ಪ್ಲಸ್ ಎ ಸಿ ಈಸ್ ಈಕ್ವಲ್ ಟು 13 ಸೆಂಟಿಮೀಟರ್ ಇರ್ತಕ್ಕಂಥ ತ್ರಿಭುಜ ಎ ಬಿ ಸಿ ರಚಿಸಿ ಅಂತ ಇದೆ. ಸೊ ಈಗ ನಾವೇನು ಮಾಡಬೇಕು ಫಸ್ಟು ಅಂತ ಹೇಳಿದ್ರೆ ಮೊದಲು ಪಾದ ಹೇಳ್ಕೊಳ್ಬೇಕು. ಹೌದಾ? ಪಾದ ನೋಡಿ ಒಂದೇ ಭಾವನೆ ಹೇಳ್ತಾ ಇದೆ. ಪಾದ ಎಷ್ಟಿದೆ? ಬಿ ಸಿ ಸಿ ಕೊಟ್ಟು 7 ಸೆಂಟಿಮೀಟರ್ ಇದೆ. ಸೊ ನಾನು 7 ಸೆಂಟಿಮೀಟರ್ ಪಾದವನ್ನು ಹೇಳ್ಕೊಳ್ತಾ ಇದ್ದೀನಿ. ಓಕೆ, ಇದು ಬಿ ಸಿ ಎಷ್ಟಿದೆ ಅಂತ ಹೇಳಿದೆ? 7 ಸೆಂಟಿಮೀಟರ್ ಇದೆ. ಸೊ 7 ಸೆಂಟಿಮೀಟರ್ ಏನಾಗಿದೆ? ಪಾದ ಆಗಿದೆ. ಹೌದಾ? ನೆಕ್ಸ್ಟು ಪಾದದ ಕೋನವನ್ನು ರಚಿಸಬೇಕು. ಪಾದದ ಕೋನ ಬಿ ಎಷ್ಟಿದೆ? ನಮಗೆ 75 ಡಿಗ್ರಿ ಇದೆ. ಸೊ ಬಿ ಬಿಂದುವಿನಲ್ಲಿ ಎಕ್ಸ್ ಬಿ ಸಿ ಇಸ್ ಈಕ್ವಲ್ ಟು 75 ಡಿಗ್ರಿ ಇರ್ತಕ್ಕಂಥ ಕೋನವನ್ನು ನಾವು ರಚಿಸ್ಬೇಕು. ನೋಡಿ, ಇದು 75 ಡಿಗ್ರಿ ಕೋನ ಅಂತ ಹೇಳಿದರೆ ಈ ಥರ ಬಿ ಬಿಂದು ಕೇಂದ್ರ ಇಟ್ಕೊಳ್ಳಿ, 75 ಡಿಗ್ರಿ ಕೋನ ಗುರುತು ಮಾಡಿ. ಹೌದಾ? ಸೊ ಇದು ನಾವು ಎಕ್ಸ್ ಬಿ ಸಿ ಅಂತ ಕರೀತೀವಿ. ಇದು ಎಕ್ಸ್ ಬಿ ಸಿ ಇದೆಷ್ಟು ಡಿಗ್ರಿ ಇದೆ ಅಂತ ಹೇಳಿದ್ರೆ 75 ಡಿಗ್ರಿ ಇದೆ. ಈಗ ಬಿ ಎಕ್ಸ್ ಮೇಲೆ, ಹೌದಾ, ಎ ಬಿ ಪ್ಲಸ್ ಎ ಸಿ ಇಸ್ ಈಕ್ವಲ್ ಟು 13 ಸೆಂಟಿಮೀಟರ್ ಇರೋ ರೀತಿ ನಾವು ಏನನ್ನು ಗುರುತು ಮಾಡಬೇಕು ಅಂತ ಹೇಳಿದರೆ ಇಲ್ಲಿ ಡಿ ಬಿಂದುವನ್ನು ಗುರುತು ಮಾಡಬೇಕು. ಹೌದಾ? ಅಂದರೆ ಬಿ ಡಿ ರೇಖಾಖಂಡವನ್ನು ಗುರುತಿಸಬೇಕು ಬಿ ಎಕ್ಸ್ ಮೇಲೆ. ಸೊ ಇದು ಯಾವುದು? 2 ಬಾಹುಗಳ ಮೊತ್ತ ಎ ಬಿ ಪ್ಲಸ್ ಎ ಸಿ ಇಸ್ ಈಕ್ವಲ್ ಟು 13 ಸೆಂಟಿಮೀಟರ್. ಅದಕ್ಕೆ ನೀವು 13 ಸೆಂಟಿಮೀಟರ್ ಕಂಸ ತಗೊಳ್ಳಿ. ಕೈಮಾರ ಸಹಾಯದಿಂದ ನಾನು 13 ಸೆಂಟಿಮೀಟರ್ ಕಂಸ ತಗೊಳ್ತಾ ಇದ್ದೀನಿ. 13 ಸೆಂಟಿಮೀಟರ್ ಕಂಸ ತಗೊಂಡು ಓಕೆ ಏನು ಮಾಡ್ತಾ ಇದ್ದೀನಿ? ಬಿ ಎಕ್ಸ್ ಮೇಲೆ, ಹೌದಾ, ಡಿ ಅನ್ನು ಗುರುತಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ನಮಗೆ ಇದು ಜಾಗ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ಲೈನ್ ಎಕ್ಸ್ಟೆಂಡ್ ಮಾಡ್ತೀವಿ. ನಾವು ಅದನ್ನು ಬಿ ಎಕ್ಸ್ ಅನ್ನು ಎಕ್ಸ್ಟೆಂಡ್ ಮಾಡಿ ಆಯಿತಾ? ಈ ಥರ ಬಿ ಎಕ್ಸ್ ಅನ್ನು ಎಕ್ಸ್ಟೆಂಡ್ ಮಾಡಿ ಇಲ್ಲಿ ಬಿ ಬಿಂದು ಕೇಂದ್ರವಾಗಿ ಇಟ್ಕೊಂಡು 13 ಸೆಂಟಿಮೀಟರ್ಗೆ ನೀವು ಅದನ್ನು ಕಟ್ ಮಾಡಿ, ಬಿ ಎಕ್ಸ್ ಅನ್ನು ಕಟ್ ಮಾಡಿ. ಸೊ ಈ ಬಿಂದು ಏನಾಗಿರುತ್ತೆ ಅಂತ ಹೇಳಿದ್ರೆ ಡಿ ಬಿಂದು ಆಗಿರುತ್ತೆ. ಇದು 2 ಬಾಹುಗಳ ಮೊತ್ತ, ಹೌದಾ? ಸೊ ಇದು ಡಿ. ಸೊ
ಸೊ ಈಗ ಏನು ಮಾಡ್ಬೇಕು ನೀವು ಡಿ ಮತ್ತು ಸಿ ಅನ್ನು ಸೇರಿಸ್ಬೇಕು. ಡಿ ಮತ್ತು ಸಿ ಅನ್ನು ಸೇರಿಸ್ಬೇಕು. ಡಿ ಮತ್ತು ಸಿ ಅನ್ನು ಸೇರಿಸ್ಬೇಕು. ಈಗ ಬಿ ಡಿ ಸಿಗೆ ಸಮ ಇರೋ ರೀತಿ ನೀವು ಡಿ ಸಿ ವೈ ಅನ್ನು ಗುರುತಿಸಬೇಕು. ಬಿ ಡಿ ಸಿ ಕೋನ ಎಷ್ಟಿದೆ ನೋಡ್ಕೊಳ್ಳಿ. ಬಿ ಡಿ ಸಿ ಕೋನ ಎಷ್ಟಿದೆ ನಮಗೆ ನೋಡಿ. ಬಿ ಡಿ ಸಿ ಕೋನ ನಮಗೆ 30 ಡಿಗ್ರಿ ಇದೆ ಮಕ್ಕಳೇ. ಸೊ ಬಿ ಡಿ ಸಿಗೆ 30 ಇರೋ ರೀತಿ ಡಿ ಸಿ ವೈ ಅನ್ನು ಎಳಿಬೇಕು ನಾವು, ಹೌದಾ? ಡಿ ಸಿ ವೈ ಅನ್ನು ಎಳಿಬೇಕು. ಸೊ ಇಲ್ಲಿ 30 ಡಿಗ್ರಿ ಬರೋ ರೀತಿ, ಹೌದಾ? ಡಿ ಸಿ ವೈ ಅನ್ನು ಎಳಿಬೇಕು. ಸೊ ಇಲ್ಲಿ 30 ಡಿಗ್ರಿ ಅಂತ ಹೇಳಿದ್ರೆ ಡಿ ಬರುತ್ತೆ, ಹೌದಾ? ಈಗ ಇವೆರಡನ್ನ ಏನು ಮಾಡಬೇಕು, ಇಲ್ಲಿ ಸೇರಿಸ್ಬೇಕು. ಸೊ ಇದು ಡಿ ಸಿ ವೈ, ಹೌದಾ? ಡಿ ಸಿ ಎ, ಡಿ ಸಿ ಎ. ಇದು ಕಟ್ಟಾಗಿರೋ ಪಾಯಿಂಟ್ ಏನಾಗಿರುತ್ತೆ ಅಂತ ಹೇಳಿದರೆ ನಮಗೆ ಎ ಬಿಂದು ಆಗಿರುತ್ತೆ, ಹೌದಾ? ಸೊ ಈಗ ಈ ಕೋನ ಎಷ್ಟಿದೆಯೋ ನಮಗೆ ಈ ಕೋನ ಕೂಡ ಅಷ್ಟೇ ಇದೆ. ಇವೆರಡು ಕೋನಗಳು ಏನಾಗಿದ್ದಾವೆ, ಈಕ್ವಲ್ ಆಗಿದ್ದಾವೆ, ಆಯಿತಾ? ಸೊ ಇದು ಒಂದು ಪಾದ ಮತ್ತು ಪಾದಗಳ ಎರಡು ಬಾಹುಗಳ ಮೊತ್ತವನ್ನು ಕೊಟ್ಟಾಗ ನಮಗೆ ತ್ರಿಭುಜಗಳ ರಚನೆ. ಸೊ ಇಲ್ಲಿ ಈ ಎ ಬಿ ಸಿ ಏನಿದೆ, ಎ ಬಿ ಸಿ ನಮಗೆ ಬೇಕಾಗಿರ್ತಕ್ಕಂಥ ತ್ರಿಭುಜ ಆಗಿದೆ ನೋಡಿ. ಟ್ರಯಾಂಗಲ್ ಎ ಬಿ ಸಿ ನಮಗೆ ಬೇಕಾದ ತ್ರಿಭುಜ, ಹೌದಾ? ಈ ಎ ಬಿ ಸಿ ತ್ರಿಭುಜ. ಇದರಲ್ಲಿ ನೋಡಿ ಎರಡು ಬಾಹುಗಳ ಮೊತ್ತ ಇದೆ, ಎ ಬಿ ಮತ್ತು ಎ ಸಿ. ಇವುಗಳ ಮೊತ್ತ 13 ಸೆಂಟಿಮೀಟರ್ ಇದ್ದಾಗ ತ್ರಿಭುಜವನ್ನು ಯಾವ ರೀತಿ ರಚನೆ ಮಾಡ್ಬೋದು ಅಂತ ನಾವು ತಿಳ್ಕೊಳ್ಬೇಕು. ಸೊ ಇದೇ ರೀತಿ ನಿಮಗೆ ಅಭ್ಯಾಸ 6.2ರಲ್ಲಿ ಒಂದು ತ್ರಿಭುಜದ ಪಾದ ಮತ್ತು ಪಾದಕೋನ ಮತ್ತು ಎರಡು ಬಾಹುಗಳ ಮೊತ್ತವನ್ನು ಕೊಟ್ಟಾಗ ತ್ರಿಭುಜವನ್ನು ಯಾವ ರೀತಿ ರಚನೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೆಲವೊಂದು ಸಮಸ್ಯೆಗಳಿದ್ದಾವೆ. ಅವುಗಳನ್ನು ನೀವು ಮನೇಲಿ ಮಾಡ್ಕೊಂಡು ಬನ್ನಿ. ಇನ್ನೂ ಕೆಲವು ತ್ರಿಭುಜಗಳ ರಚನೆಯಿಂದ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ.